ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಮಂಗಳವಾರ. ನಾನು ಎಂಸಿ ಗುರುಶಾಂತಪ್ಪ. ಸುದ್ದಿಗಳ ವಿವರ. ವಿಶ್ವ ಹಿಂದೂ ಪರಿಷತ್ ಆಶ್ರಯದಲ್ಲಿ ಕಳೆದ 2 ವರ್ಷದಿಂದ ದಧೀಚಿ ನೇತ್ರದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಕೆಪಿ ಸುರೇಶ್ ಕುಮಾರ್ ತಿಳಿಸಿದರು. ಅವರು ಸೋಮವಾರ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಹಿಂದೂ ಮಹಾಗಣಪತಿ ಸಮಿತಿ, ವಿಶ್ವ ಹಿಂದೂ ಪರಿಷತ್ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ರಕ್ತದಾನ ಶಿಬಿರ ಹಾಗೂ ದಧೀಚಿ ನೇತ್ರದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪುರಾಣದಲ್ಲಿ ದಧೀಚಿ ಎಂಬ ಋಷಿಮುನಿಗಳೊಬ್ಬರು ರಾಕ್ಷಸರ ಸಂಹಾರಕ್ಕಾಗಿ ತಮ್ಮ ದೇಹತ್ಯಾಗ ಮಾಡಿ ತಮ್ಮ ಬೆನ್ನು ಮೂಳೆಯನ್ನು ಆಯುಧವಾಗಿ ಬಳಸಲು ದಾನವಾಗಿ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಅವರ ಆದರ್ಶವನ್ನು ಇಟ್ಟುಕೊಂಡು ನಮ್ಮ ನಂತರ ನಮ್ಮ 2 ಕಣ್ಣುಗಳನ್ನು ದಾನವಾಗಿ ನೀಡಬೇಕು. ಇದರಿಂದ ಇನ್ನೊಬ್ಬರ ಬಾಳು ಬೆಳಕಾಗುತ್ತದೆ. ಈಗಾಗಲೇ ವಿಶ್ವ ಹಿಂದೂ ಪರಿಷತ್ 1,000ಕ್ಕೂ ಅಧಿಕ ಜನರಿಗೆ ದಧೀಚಿ ನೇತ್ರದಾನದ ಬಗ್ಗೆ ಸ್ಲೈಡ್ ಶೋ ಮೂಲಕ ಮಾಹಿತಿ ನೀಡಿದ್ದೇವೆ ಎಂದರು. ಸರ್ಕಾರಿ ಆಸ್ಪತ್ರೆಯ ಅರವಳಿಕೆ ತಜ್ಞ ಡಾಕ್ಟರ್ ವೀರಪ್ರಸಾದ್ ಮಾತನಾಡಿ, 18ರಿಂದ 60 ವರ್ಷದವರೆಗಿನ ಆರೋಗ್ಯವಂತರು ರಕ್ತದಾನ ಮಾಡಬಹುದು. ಒಮ್ಮೆ ರಕ್ತದಾನ ಮಾಡಿದವರು 3ರಿಂದ 4 ತಿಂಗಳ ನಂತರ ಮತ್ತೆ ರಕ್ತದಾನ ಮಾಡಬಹುದು ಎಂದರು. ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ವೈದ್ಯಾಧಿಕಾರಿ ಡಾಕ್ಟರ್ ಅಫ್ರೋಜ್ ಮಹಮ್ಮದ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕೆಒ ನರಸಿಂಹಮೂರ್ತಿ ಮಾತನಾಡಿದರು. ವಿಶ್ವ ಹಿಂದೂ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಿಎನ್ ಅಶ್ವನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅತಿಥಿಗಳಾಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಿಂಗರಾಜ್, ಡಾಕ್ಟರ್ ವಿನಯ್ ಇದ್ದರು. ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಕಾರ್ತಿಕ್ ಸ್ವಾಗತಿಸಿದರು. ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಭಾರತೀಯರಾಗಿರ್ತಕ್ಕಂಥ ನಮಗೆ ಆ ಜ್ಞಾನ ಅಂತಕ್ಕಂಥದ್ದು ವಿಲಿಯಂ ಹಾರ್ವೆಕ್ಕಿಂತ ಮುಂಚಿತವಾಗಿ ಭಾರತೀಯ ವೈದ್ಯ ವಿಜ್ಞಾನ ರಕ್ತದ ಚಲನೆ ಬಗ್ಗೆ ಆಗಲಿ, ಹೃದಯದ ರಾಜತಂತ್ರಗಳ ಬಗ್ಗೆ ಆಗಲಿ ಭಾರತೀಯ ವೈದ್ಯ ವಿಜ್ಞಾನ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ. ನರಸಿಂಹರಾಜಪುರ ತಾಲೂಕಿನ ಗುಬ್ಬಿಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಗ್ರಾಮದಲ್ಲಿ ಸರೋಜಾ ಎಂಬುವವರಿಗೆ ಆರೋಗ್ಯ ಸಮಸ್ಯೆ ಇದ್ದು ಯಾರೂ ಇಲ್ಲದ ಕಾರಣ ದಾನಿಗಳು ಸೇರಿ ಮನೆಯನ್ನು ನಿರ್ಮಿಸಿಕೊಟ್ಟು ಮಾನವೀಯತೆಯನ್ನು ಮೆರೆದಿದ್ದಾರೆ. ಸರೋಜಾ ಎಂಬುವವರು ಮನೆ ಇಲ್ಲದೆ ಶೆಡ್ನಲ್ಲಿ ವಾಸ ಮಾಡುತ್ತಿದ್ದರು. ಅವರಿಗೆ ಒಬ್ಬ ಚಿಕ್ಕ ಮಗಳಿದ್ದು ಶಾಲೆಗೆ ಹೋಗುತ್ತಿದ್ದಾಳೆ. ಕುಟುಂಬದಲ್ಲಿ ದುಡಿಯುವವರು ಯಾರೂ ಇರಲಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಮನೆ ಕಟ್ಟಿಕೊಳ್ಳಲು ನಿವೇಶನವನ್ನು ನೀಡಲಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯರ ನೇತೃತ್ವದಲ್ಲಿ ದಾನಿಗಳಿಂದ ಅಂದಾಜು 4,25,000 ರೂಪಾಯಿಗಳನ್ನು ಸಂಗ್ರಹಿಸಿ ಒಂದು ಸುಸಜ್ಜಿತವಾದ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಸೋಮವಾರ ಮನೆಯ ಬೀಗದ ಕೀಯನ್ನು ಸರೋಜಾ ಅವರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಗುಬ್ಬಿಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಟಿ ನಾಗರತ್ನ, ಉಪಾಧ್ಯಕ್ಷ ಡಿ ಶಂಕರ್, ಸದಸ್ಯರುಗಳಾದ ಕೆವಿ ಸಾಜು, ವಸಂತ, ಸತೀಶ್ ಗದ್ದೆಮನೆ, ಆದರ್ಶ, ಸಲೀಂ, ಧನಲಕ್ಷ್ಮಿ, ರಾಘವ ಮತ್ತಿತರರು ಉಪಸ್ಥಿತರಿದ್ದರು. ನರಸಿಂಹರಾಜಪುರ ಪಟ್ಟಣದ ಸಮೀಪದ ರಾಜೀವ್ ನಗರದಲ್ಲಿ ಎಲ್ಲ ಧರ್ಮವರನ್ನ ಒಳಗೊಂಡ ಸೌಹಾರ್ದ ಗಣಪತಿಯನ್ನು ಭಾನುವಾರ ಸಂಜೆ ವಿಸರ್ಜಿಸಲಾಯಿತು. ರಾಜೀವ್ ನಗರದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಸಮಾಜ ಸೇವಕಿ ಜುಬೇದಾ ಅವರ ಅಧ್ಯಕ್ಷತೆಯಲ್ಲಿ ಕಳೆದ 16 ವರ್ಷದಿಂದಲೂ ಕೂಡ ಕೋಮು ಸೌಹಾರ್ದತೆ ಸಾರುವ ಸೌಹಾರ್ದ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ. ಈ ಸಮಿತಿಯಲ್ಲಿ ಹಿಂದೂ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಸಮುದಾಯದವರಿದ್ದಾರೆ. 5 ದಿನಗಳ ಕಾಲ ಪ್ರತಿಷ್ಠಾಪಿಸಿರುವ ಸೌಹಾರ್ದ ಗಣೇಶೋತ್ಸವದಲ್ಲಿ ಪ್ರತಿದಿನ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇರುತ್ತದೆ. ಮುಖ್ಯವಾಗಿ ಯುವ ಜನರಲ್ಲಿ ನಾವು ಭಾರತೀಯರು, ಎಲ್ಲ ಧರ್ಮದವರು ಎಲ್ಲ ದೇವರ ಪೂಜೆ ಹಬ್ಬಗಳಲ್ಲಿ ಪಾಲ್ಗೊಳ್ಳೋಣ ಎಂಬ ಸಂದೇಶ ಸಾರುವ ಗಣೇಶೋತ್ಸವ ನಡೆಸಲಾಗುತ್ತಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ. ಸೌಹಾರ್ದ ಗಣಪತಿ ಸಮಿತಿ ಅಧ್ಯಕ್ಷೆ ಜುಬೇದಾ ಎನ್ಆರ್ಪುರ ಸುದ್ದಿ ಸಮಾಚಾರದೊಂದಿಗೆ ಮಾತನಾಡಿ, ಮಕ್ಕಳಲ್ಲಿ ಭಾವೈಕ್ಯತೆ ಮೂಡಿಸುವುದೇ ಸೌಹಾರ್ದ ಗಣಪತಿಯ ಉದ್ದೇಶವಾಗಿದೆ. ಸತತ 16 ವರ್ಷದಿಂದ ಸೌಹಾರ್ದ ಗಣಪತಿ ಸಮಿತಿ ಅಧ್ಯಕ್ಷೆಯಾಗಿರುವ ಜುಬೇದಾ ಅವರು, ಮೊದಲು ನಾವು ಭಾರತೀಯರು ಎಂಬುದನ್ನು ಯುವ ಜನರು ಮನಗಾಣಬೇಕು. ಎಲ್ಲ ಧರ್ಮದವರು ಎಲ್ಲ ಧರ್ಮದವರ ಹಬ್ಬ ಪೂಜೆಗಳಲ್ಲಿ ಪಾಲ್ಗೊಳ್ಳಬೇಕು. ಪರಸ್ಪರ ಸೌಹಾರ್ದತೆಯಿಂದ ಬಾಳಬೇಕು. ಮಾನವೀಯತೆಯ ಧರ್ಮವಾಗಿದೆ. ಇದನ್ನು ಯುವ ಜನರ ಮನಸ್ಸಿನಲ್ಲಿ ತುಂಬಬೇಕು ಎಂಬುದು ಸೌಹಾರ್ದ ಗಣಪತಿಯ ಉದ್ದೇಶವಾಗಿದೆ ಎಂದರು. ಇದು ನಿಜಕ್ಕೂ ತುಂಬಾ ಸಂತೋಷ ತಂದಿದೆ. ಈ ಸಂದೇಶವು ಎಲ್ಲರೂ ಪಾಲಿಸಬೇಕು. ಯಾಕಂದ್ರೆ ನಾವು ಭಾರತೀಯರು ಅನ್ನೋದೇ ಒಂದು ನಮ್ಮ ಹೆಮ್ಮೆ. ನಮ್ಮ ಹಬ್ಬಗಳಿಗೆ ಅವ್ರು ಭಾಗವಹಿಸೋದು, ಅವ್ರ ಹಬ್ಬಗಳಿಗೆ ನಾವು ಭಾಗವಹಿಸೋದು, ಇದು ನಮ್ಮಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜೀವ್ ನಗರದಲ್ಲಿ ನಡ್ಕೊಂಡು ಬರ್ತಾ ಇದೆ. ನಾನು ಸುಮಾರು 14 ವರ್ಷಗಳಿಂದ ನಾನೇ ಅಧ್ಯಕ್ಷರಾಗಿ ನರಸಿಂಹರಾಜಪುರ ಪಟ್ಟಣದ ಹಳೆ ಮಡಗದ್ದೆ ರಸ್ತೆಯ ಹಿಳುವಳ್ಳಿ ಯುವಕ ಸಂಘದವರು ಪ್ರತಿಷ್ಠಾಪಿಸಿರುವ ಗಣೇಶನ ಸನ್ನಿಧಿಯಲ್ಲಿ
ಭಾನುವಾರ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಜರುಗಿತು. ಸತ್ಯನಾರಾಯಣ ವ್ರತ ಪಾರಾಯಣ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ನಂತರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ AR ಕುಮಾರ್, ಪದಾಧಿಕಾರಿಗಳಾದ ಮಧು, ವಿಜಿ, ಪಾಪಣ್ಣ, ಮನೋಜ್, ಪ್ರಸನ್ನ, ಅಭಿ, ಮಂಜು, ಅರವಿಂದ ಪಾಣಿ, ಕೊಲ್ಲೇಶ್ವರ ಯಾದವ್, ಕೃಷ್ಣ, ಶ್ರೀಕಾಂತ್ ಹಾಗೂ ನೂರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಎಲ್ಲ ಸಾರ್ವಜನಿಕರಿಗೂ ಕೂಡ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಿತು. ವಂದನೆಗಳು.